ನೀವೇನಾದರೂ ಈ ತಪ್ಪನ್ನು ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸು 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ರೂ ಕೂಡ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕಾಗಲ್ಲ. ಆಯಿತಾ? ಯಾಕೆ ಮಾಡೋದಕ್ಕಾಗಲ್ಲ ಯೂಟ್ಯೂಬಲ್ಲಿ ಅದನ್ನು ಕಂಪ್ಲೀಟ್ ಮಾಡಿದ್ರೂ ಕೂಡ ಅನ್ನೋದನ್ನು ನಾನು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಇವಾಗಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ, ಸೊ ಇವಾಗ ನಾನು ಮಿಸ್ಟೇಕ್ಸ್ಗಳನ್ನೇನೋ ಹೇಳಕ್ಕೆ ಹೋಗ್ತೀನಿ, ಆದರೆ ಇದು ಯಾರ್ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತಂದರೆ ಕೇವಲ ಯೂಟ್ಯೂಬಲ್ಲಿ ಇನ್ನೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಲ್ವಲ್ಲ ಅವ್ರಿಗೆ ಮಾತ್ರ ಅಲ್ಲ, ಆಲ್ರೆಡಿ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾವ್ರು ನೋಡಿ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಓಕೆ, ಹಾಗಾಗಿ ತುಂಬ ಇಂಪಾರ್ಟೆಂಟ್ ವಿಡಿಯೋ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಸೊ ವೀಡಿಯೋನ ಕೊನೆ ತನಕ ನೋಡ್ರೆ ನಿಮಗೆ ಹೆಲ್ಪ್ ಆಗೋದು. ಓಕೆ, ಸೊ ಒಂದು ಸೆಕೆಂಡ್ ಇರಿ ಹಂಗೆ. ಓಕೆ, ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ. ನಾನು ಏನೇನು ಹೇಳ್ತೀನಿ ಅದನ್ನು ನೀವು ಫಾಲೋ ಅಪ್ ಮಾಡ್ತಾ ಹೋಗಿ. ನೋಡಿ, ಯೂಟ್ಯೂಬಲ್ಲಿ ನಿಮಗೆ ಮಾನಿಟೈಸೇಷನ್ ಆಗೋದಕ್ಕೆ ನಿಮಗೆ ಅದೇ ನಾನು ರೂಲ್ಸ್ ಹೇಳಿದ್ನಲ್ಲ ಫಸ್ಟೇ, ಸೊ ಆ ರೂಲ್ಸನ್ನು ನೀವು ಮಾಡಿದರೆ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಆಯಿತಾ? ಸೊ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಒಂದು ಅಕೌಂಟಲ್ಲಿ ಏನಾದರೂ ಫಸ್ಟ್ ಮಿಸ್ಟೇಕು ನೋಡಿ, ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ನೋಡಿ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ತಿರಲ್ಲ, ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಒಂದು ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಇದೆಯಾ ಇಲ್ವ ಅಂತ ಯೂಟ್ಯೂಬರ್ ಚೆಕ್ ಮಾಡ್ತಾರೆ. ಆಯಿತಾ? ಇದು ಇಲ್ಲ ಅಂತಂದರೆ ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡಲ್ಲ, ಅವರು ಡೈರೆಕ್ಟು ಅದನ್ನು ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಿರೋದೆ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಮಾನಿಟೈಸೇಷನ್ ಆನ್ ಆದರೆ ಮಾತ್ರ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ. ಏನಿದು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟು, ಇದು ಯಾಕೆ ಅವರು ಚೆಕ್ ಮಾಡ್ತಾರೆ ಅಂತ ನೀವು ನನಗೆ ಕೇಳ್ಬೋದು. ನೋಡಿ, ನಮ್ಮ ಯೂಟ್ಯೂಬ್ ವೀಡಿಯೋಸಿಂದ ಯೂಟ್ಯೂಬರ್ಸ್ಗಳು ಹೆಂಗೆ ಅರ್ನ್ ಮಾಡ್ತಾರೆ ಅಂತಂದರೆ ಅವ್ರ ವೀಡಿಯೋಗಳಿಗೆ ಆ್ಯಡ್ಸ್ಗಳು ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ, ಅದರಿಂದನೇ ದುಡ್ಡು ಬರೋದು. ಈ ಅಡ್ವರ್ಟೈಸ್ಮೆಂಟ್ಸ್ನ ಕೊಡ್ತಾರಲ್ಲ, ಆ ಕೊಡೋರಿಗೆ ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅಂದರೆ ಇಂಥ ವೀಡಿಯೋಗೆ ಇಂಥ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಈಗ ಎಕ್ಸಾಂಪಲ್, ಇವಾಗ ನಾನು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತಂದರೆ ಟೆಕ್ನಾಲಜಿ ವೀಡಿಯೋಗೆ ಈ ಟೆಕ್ ರಿಲೇಟೆಡು ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಈಗ ಫುಡ್ ಏನಾದರೂ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ಫುಡ್ ರಿಲೇಟೆಡು ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಈಗ ನೀವು ನೋಡ್ಬೋದು, ಅದು ಇದು ಬರ್ಗರು ಗಿರ್ಗರ್ ಆಫರ್ಸ್ ಎಲ್ಲ ಇರ್ತಾವಲ್ಲ, ಅದೆಲ್ಲ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತಾ ಇರುತ್ತೆ. ಸೊ ಅದನ್ನು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ಸ್ ತೋರಿಸ್ಬೋದಾ ತೋರ್ಸೋಕ್ಕಾಗಲ್ವ ಅನ್ನುವಂಥ ಒಂದು ಕಂಟೆಂಟ್ನ ಅವರು ಫಸ್ಟ್ ಚೆಕ್ ಮಾಡ್ತಾರೆ. ನಿಮ್ಮದು ಕಂಟೆಂಟೇ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಇಲ್ಲ ಅಂತಂದರೆ ಅವರು ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ಹೋಗಲ್ಲ. ಆಯಿತಾ? ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ, ಎಲ್ಲ ಮಾನಿಟೈಸೇಷನ್ ಆನ್ ಆಗಿ ಈಗ ನೀವು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಮಾಡ್ತಿಲ್ಲ ಅಂತಂದರೆ ನಿಮಗೆ ಆ್ಯಡ್ಸ್ಗಳು ಕೊಡಲ್ಲ. ತುಂಬ ಸಿಂಪಲ್, ಅವಾಗ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ನ ನೀವು ಹಾಕಿರಬೇಕಾಗುತ್ತೆ. ನೀವು ಅದನ್ನು ಹಾಕಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಈವನ್ ನೀವು 1,000 4,000 ಅವರ್ಸ್ ಅದೇನು ಎಲ್ಲ ಇದೆ ಇದು ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಅದು ಕಂಪ್ಲೀಟ್ ಮಾಡಿದ್ರು ವೇಸ್ಟೇ. ಓಕೆ, ಸೊ ಇದು ಫಸ್ಟ್ ಮಿಸ್ಟೇಕು, ತುಂಬ ಜನ ಮಾಡ್ಕೊಳ್ತಾರೆ, ಇದನ್ನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇನ್ನು ಸೆಕೆಂಡ್ ಮಿಸ್ಟೇಕು, ನೀವೇನಾದರೂ ಯೂಟ್ಯೂಬಲ್ಲಿ ಚಾನಲ್ ಐತೆ ಅಂದ್ಕೊಂಡು ಶಿಸ್ತಾಗಿ 6 ಮಂತು ಎಸ್ಕೇಪ್ ಆಗಿಬಿಟ್ರೆ ಯೂಟ್ಯೂಬಿಂದ, ಆಯಿತಾ, ಯಾವುದೇ ವೀಡಿಯೋ ಇಲ್ಲ, ಯಾವುದೇ ಪೋಸ್ಟ್ ಇಲ್ಲ, ಏನೂ ಆಗ್ತಾಯಿಲ್ಲ, ಸರ್ರನ್ನು ಎದ್ದುಬಿಟ್ಟಿದ್ದೀರಾ ಒಂದು ಸೈಡಿಗೆ ಅಂತಂದರೆ ನಿಮ್ಮ ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತಾರೆ ಯೂಟ್ಯೂಬರು. ಆಯಿತಾ? ಈವನ್ ನಿಮ್ದೇನಾದರೂ ಮಾನಿಟೈಸೇಷನ್ ಆನ್ ಆಗಿದೆ ಅಂತಂದರೆ ಅದನ್ನು ಡಿಸೇಬಲ್ ಮಾಡ್ತಾರೆ. ಆಯಿತಾ? ಸೊ ಮಾನಿಟೈಸೇಷನ್ ಆಫ್ ಮಾಡ್ತಾರೆ. ಸೊ ಆಗ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ 6 ತಿಂಗಳಲ್ಲಿ ಯಾವಾಗಾದರೂ ಒಂದಿನಾದರೂ ಅಟ್ಲೀಸ್ಟ್ ಏನಾದರೂ ಒಂದು ಪೋಸ್ಟ್ ಆದರೂ ನೀವು ಮಾಡಿರಬೇಕು. ಕಮ್ಯುನಿಟಿ ಪೋಸ್ಟ್ ಆದರೂ ನೀವು ಮಾಡಿದರೆ ಬಚಾವಾಗ್ತೀರಾ. ಏನೂ ಮಾಡಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ನಿಮ್ಮ ಚಾನಲ್ಲು ಇದ್ದು ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ 6 ಮಂತ್ಸು ನಿಮಗೆ ಟೈಮ್ ಇರುತ್ತೆ. ಆ ಗ್ಯಾಪಲ್ಲಿ ನೀವೇನಾದರೂ ಒಂದು ಹಾಕಿಬಿಟ್ರೆ ಬಚಾವು, ಇಲ್ಲ ಅಂತಂದರೆ ಹೋಗೇನೆ ವೇಸ್ಟು ಚಾನಲ್. ಓಕೆ, ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ಸ್ನು ಕೂಡ ಮಾಡೋಕ್ಕೋಗ್ಬೇಡಿ. ತುಂಬ ಜನ ಇದನ್ನು ಮಾಡ್ತಾ ಇರ್ತೀರ. ಇನ್ನು ನೆಕ್ಸ್ಟದು ಮೂರನೇದು, ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ಸೊ ಕೆಲವ್ರಿಗೆ ಬರುತ್ತೆ ತೊಂದರೆ ಏನಂತಂದರೆ ರೀಯೂಸ್ ಅಂತ. ರೀಯೂಸ್ಡ್ ಕಂಟೆಂಟ್ ಬಂದಿದೆ, ಅದಕ್ಕೋಸ್ಕರ ನಿಮ್ಮ ಮಾನಿಟೈಸೇಷನ್ ರಿಜೆಕ್ಟ್ ಮಾಡಿದ್ದೀವಿ ಅಂತ ಬರುತ್ತೆ ಕೆಲವರಿಗೆ. ಇನ್ನು ಕೆಲವರು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇರೋರಿಗೆ, ಅವರು ಯೂಟ್ಯೂಬಲ್ಲಿ ಪ್ರತಿದಿನ ಅರ್ನಿಂಗ್ಸ್ ಪೇಮೆಂಟ್ ಎಲ್ಲ ತಗೊಳ್ತಾ ಇರ್ತಾರೆ. ಅಂಥವ್ರಿಗೆ ಇದಕ್ಕಿದ್ದಂಗೆ 1 ವರ್ಷನೋ 2 ವರ್ಷನೋ ಆದಮೇಲೆ ಅವ್ರ ಚಾನಲ್ಗೂ ರೀಯೂಸ್ಡ್ ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತಾರೆ ಯೂಟ್ಯೂಬರು. ಆಯಿತಾ? ಸೊ ಇಲ್ಲಿ ನಾವು ಏನು ಅಂತಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡೋವಾಗ ಮಾತ್ರ ನಮಗೆ ತೊಂದರೆ ಆಗುತ್ತೆ ಅಂತಲ್ಲ, ಮಾನಿಟೈಸೇಷನ್ ಆನ್ ಆದಮೇಲೂ ಕೂಡ ಈ ಒಂದು ಸಮಸ್ಯೆಗಳಾಗುತ್ತೆ ನೀವೇನಾದರೂ ಈ ತಪ್ಪನ್ನ ಮಾಡ್ತು ಅಂತಂದರೆ. ಈ ರೀಯೂಸ್ಡ್ ಕಂಟೆಂಟ್ ಬಗ್ಗೆ ನಾನು ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ, ಸೊ ನೀವು ನನ್ನ ಚಾನಲಲ್ಲಿ ಚೆಕ್ಔಟ್ ಮಾಡ್ಬೋದು. ಸೊ ರೀಯೂಸ್ಡ್ ಕಂಟೆಂಟ್ ಬಂತು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಮತ್ತು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು, ಇಷ್ಟು ದಿನ ಅಂತಿರುತ್ತೆ ಟೈಮಿಂಗ್ಸು, ಇದೆಲ್ಲ ಇರುತ್ತೆ. ಆಮೇಲೆ ನೀವೇನಾದರೂ ತಪ್ಪು ಮಾಡಿಲ್ಲ ಅಂತಂದರೆ ಒಂದು ಆಪ್ಷನ್ ಇದೆ, ಅಪ್ಪೀಲ್ ಅಂತ. ಆಯಿತಾ?
ಅಪ್ಪೀಲ್ ಮಾಡಿದ್ರೆ ನೀವು ಬಚಾವ್ ಆಗ್ಬೋದು ಎಲ್ಲದರಿಂದನೂ ಕೂಡ. ಸೊ ಅದೊಂದು ಅವಕಾಶ ಇದೆ. ಇದು ನೀವೇನಾದ್ರು ಮಿಸ್ಟೇಕ್ಸ್ ಮಾಡಿಲ್ಲ ಅಂತಂದರೆ ಅಷ್ಟೇ ಇದು ಯೂಸ್ ಆಗೋದು, ಇಲ್ಲ ಅಂತಂದರೆ ಕಂಪ್ಲೀಟ್ಲಿ ವೇಸ್ಟು. ನೀವು ಅಪ್ಪೀಲ್ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಯೂಟ್ಯೂಬಲ್ಲಿ ನಿಮ್ಮ ಚಾನಲಲ್ಲಿ ರಿಯೂಸ್ಡ್ ಕಂಟೆಂಟ್ ಇರಬಾರ್ದು ಯಾವುದೇ ಒಂದು ವೀಡಿಯೋದಲ್ಲಿ. ಸೊ ಆಗ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ದುಡ್ಡು ಮಾಡೋಕ್ಕಾಗಲ್ಲ. ರಿಯೂಸ್ಡ್ ಕಂಟೆಂಟ್ ಅಂತ ಬಂದು ನಿಮ್ಮ ಮಾನಿಟೈಸೇಷನ್ನ ತೆಗೆದಾಕ್ತಾರೆ. ಓಕೆ, ಸೊ ಇದಿಷ್ಟು ಮಿಸ್ಟೇಕ್ಸ್ಗಳನ್ನ ನೀವು ನಿಮ್ಮ ಒಂದು ಅಕೌಂಟಲ್ಲಿ ಮಾಡಿದ್ರೆ ಸೊ ಖಂಡಿತವಾಗ್ಲೂ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ ನೀವು ಒಂದಿನದಲ್ಲಿ ಕಂಪ್ಲೀಟ್ ಮಾಡಿದ್ರು ಕೂಡ ವೇಸ್ಟೇ. ಆಯಿತಾ? ಈ ಮಿಸ್ಟೇಕ್ಸ್ಗಳನ್ನ ಮಾಡೋಕ್ಕೋಗಬೇಡಿ. ಐ ಥಿಂಕ್ ವಿಡಿಯೋ ಎಲ್ಲರೂ ಕೂಡ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.